ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 21ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಬೌನ್ಸ್ ಬ್ಯಾಕ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿ 173 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ಮತ್ತೆ 22,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 540 ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 374 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಫೆಡ್ ಯಾವುದೇ ರೀತಿಯಲ್ಲಿ ರೇಟ್ ಕಟ್ ಅಥವಾ ರೇಟ್ ಹೈಕ್ ಅನ್ನ ಈ ಒಂದು ಸೈಕಲ್ನಲ್ಲಿ ಮಾಡಿಲ್ಲ. ಬಟ್ ಜೂನ್ ತಿಂಗಳಲ್ಲಿ ರೇಟ್ ಕಟ್ ಮಾಡುವ ಬಗ್ಗೆ ಹಿಂಟ್ ಅನ್ನ ಫೆಡ್ ಕೊಟ್ಟಿದ್ದಾರೆ. ಸೊ ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ತಿಳಿಸಿದ್ದೆ, ಫೆಡ್ ಏನಾದರೂ ರೇಟ್ ಕಟ್ನ ಬಗ್ಗೆ ಡಿಸ್ಕಷನ್ಸ್ಗಳನ್ನು ಮಾಡಿದ್ರೆ ಅದು ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ ಅಂತ. ಹಾಗೆ 2024ರ ವರ್ಷದಲ್ಲಿ 3 ರೇಟ್ ಕಟ್ಗಳನ್ನು ಮಾಡ್ತೀವಿ ಅಂತ ಫೆಡ್ ಹೇಳಿದ್ದಾರೆ. ಅದರ ಬಗ್ಗೆ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಮುಂದಿನ ತಿಂಗಳುಗಳಲ್ಲಿ ಇನ್ಫ್ಲೇಷನ್ ಯಾವ ರೀತಿಯಲ್ಲಿ ಡಿಕ್ಲೇರ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಫೆಡ್ ಡಿಸಿಷನ್ ಅನ್ನು ತಗೊಳ್ಳುವಂತ ಚಾನ್ಸಸ್ ಇದೆ. ಫೆಡ್ನ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲೇ ಇನ್ಫ್ಲೇಷನ್ ಡಿಕ್ಲೇರ್ ಆಗ್ತಾ ಹೋದ್ರೆ ಅವರು ರೇಟ್ ಕಟ್ಸ್ ಅನ್ನ ಮಾಡ್ತಾರೆ. ರೇಟ್ ಕಟ್ ಆದಾಗ ಅದು ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಹಾಗೆ US ನ 10 ಇಯರ್ ಬಾಂಡ್ ಈಲ್ಡ್ ಕೂಡ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಅದು ಕೂಡ ಮಾರ್ಕೆಟ್ಗೆ ಪಾಸಿಟಿವ್ ಆಗಿದೆ. ಅಕಸ್ಮಾತ್ US ಬಾಂಡ್ ಈಲ್ಡ್ಸ್ ಇನ್ಕ್ರೀಸ್ ಆದ್ರೆ ಎಲ್ಲರೂ ಕೂಡ ಮಾರ್ಕೆಟ್ನಿಂದ ದುಡ್ಡನ್ನ ಆಚೆ ತೆಗೆದು ಬಾಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಆಗ ಅದು ಸ್ಟಾಕ್ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಭಾರತದಲ್ಲಿ ಕೇವಲ ಸ್ವಲ್ಪ ಜನ ಮಾತ್ರ ಬಾಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಬಟ್ US ನಲ್ಲಿ ಬಹಳಷ್ಟು ಜನ ಬಾಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರ್ತಾರೆ. ಬಾಂಡ್ ಈಲ್ಡ್ಸ್ ಇನ್ಕ್ರೀಸ್ ಆಗ್ತಿದೆ ಅಂತ ಗೊತ್ತಾದಾಗ ಅವರು ಮಾರ್ಕೆಟ್ನಿಂದ ದುಡ್ಡನ್ನ ಆಚೆ ತೆಗಿತಾರೆ, ಅದನ್ನ ಬಾಂಡ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಬಾಂಡ್ ಈಲ್ಡ್ ಕಡಿಮೆ ಇದ್ದಷ್ಟು ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ BPCL ಟಾಪ್ ಗೇನರ್ ಆಗಿತ್ತು. ಫ್ಯೂಯಲ್ ಪ್ರೈಸ್ ಕಟ್ ಆಗಿದ್ರಿಂದ BPCL IOCL ಸ್ಟಾಕ್ಗಳಲ್ಲಿ ಬಹಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಸ್ಟಾಕ್ ರಿಕವರ್ ಆಗಿದೆ. 3.5% ಅಪ್ಸೈಡ್ BPCL ನಲ್ಲಿ ನೋಡೋದಕ್ಕೆ ಸಿಕ್ತು. PSU ಸೆಕ್ಟರ್ನ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. NTPC, ಪವರ್ ಗ್ರಿಡ್, ಕೋಲ್ ಇಂಡಿಯಾದಲ್ಲಿ ಕೂಡ 3% ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಸ್ಟೀಲ್ ಕೂಡ 3% ಗೇನ್ ನೊಂದಿಗೆ ಕ್ಲೋಸ್ ಆಯಿತು. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಭಾರತಿ ಏರ್ಟೆಲ್ ನೋಡೋದಕ್ಕೆ ಸಿಕ್ಕಿದೆ. 1% ಕರೆಕ್ಷನ್ ಭಾರತಿ ಏರ್ಟೆಲ್ ನಲ್ಲಿ ನೋಡೋದಕ್ಕೆ ಸಿಕ್ತು. HDFC ಲೈಫ್ ಕೂಡ 0.6% ಕರೆಕ್ಟ್ ಆಗಿದೆ. ONGC, ಮಾರುತಿ ಸುಜುಕಿ, ICICI ಬ್ಯಾಂಕ್ ಅಲ್ಲಿ ಕೂಡ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಇನ್ನೂ ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 1826 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಬಟ್ ಓವರ್ ಆಲ್ ಒಳ್ಳೆ ಒಂದು ಬೈ ಮತ್ತೆ ಸೆಲ್ FIIs DIIs ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. DIIs ಇವತ್ತು ನೆಟ್ ಬೈಯರ್ಸ್ ಆಗಿ ಕಂಟಿನ್ಯೂ ಆಗಿದ್ದಾರೆ. 3208 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ಡಿಮಾರ್ಟ್ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. 2.5% ಅಪ್ಸೈಡ್ ನೊಂದಿಗೆ ಡಿಮಾರ್ಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅವೆನ್ಯೂ ಸೂಪರ್ ಮಾರ್ಟ್ ಸ್ಟಾಕ್ ಅನ್ನ CLSA ಕವರ್ ಮಾಡಿದರೆ 5107ರ ಟಾರ್ಗೆಟ್ ಪ್ರೈಸ್ ಅನ್ನ CLSA ಅವೆನ್ಯೂ ಸೂಪರ್ ಮಾರ್ಟ್ಸ್ಗೆ ಕೊಡ್ತಾ ಇದ್ದಾರೆ. ಅವೆನ್ಯೂ ಸೂಪರ್ ಮಾರ್ಟ್ಸ್ ತಮ್ಮ ಸ್ಟೋರ್ಗಳನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ದಾರೆ. ಮುಂದಿನ ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ CLSA ತಮ್ಮ ಒಂದು ಕವರೇಜ್ ನಲ್ಲಿ ಹೇಳಿದ್ದಾರೆ. 2034ರ ಫಿನಾನ್ಷಿಯಲ್ ಇಯರ್ನ ವೇಳೆಗೆ ಈಗೇನು ಸ್ಟೋರ್ಸ್ ಇದೆ ಅದರ 3 ಪಟ್ಟು ಸ್ಟೋರ್ಸ್ಗಳನ್ನು ಡಿಮಾರ್ಟ್ ಸ್ಟಾರ್ಟ್ ಮಾಡುವಂಥ ಚಾನ್ಸಸ್ ಇದೆ. ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ಗಳು ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಅಂತ CLSA 26% ಅಪ್ಸೈಡ್ ಪಾಸಿಬಿಲಿಟಿಯನ್ನು ತಮ್ಮ ಒಂದು ರಿಪೋರ್ಟ್ನಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಅವೆನ್ಯೂ ಸೂಪರ್ ಮಾರ್ಟ್ಸ್ಗೆ ಪಾಸಿಟಿವ್ ಆಗಿರುತ್ತೆ. ಸದ್ಯದಲ್ಲೇ ಕ್ವಾರ್ಟರ್ 4 ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಕೂಡ ಡಿಮಾರ್ಟ್ ಶೇರ್ ಮಾಡುವಂತ ಚಾನ್ಸಸ್ ಇದೆ. ಹಾಗೆ ಏಪ್ರಿಲ್ 2nd ವೀಕ್ ನಲ್ಲಿ ಅವರು ಕ್ವಾರ್ಟರ್ 4 ರಿಸಲ್ಟ್ಸ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಸೊ ಲಾಂಗ್ ಟರ್ಮ್ ಗ್ರೋತ್ ನ ಬಗ್ಗೆ CLSA ಇಲ್ಲಿ ಕವರೇಜ್ ಅನ್ನ ಕೊಟ್ಟಿದ್ದಾರೆ. ಅವೆನ್ಯೂ ಸೂಪರ್ ಮಾರ್ಟ್ ನ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ತಿದ್ರೆ ಅಂದ್ರೆ ಅದೇ ರೀತಿಯಲ್ಲಿ ನೀವು ಕಂಟಿನ್ಯೂ ಮಾಡಬಹುದಾಗುತ್ತೆ. ಹಾಗೆ ಅಕಸ್ಮಾತ್ ಒಳ್ಳೆ ಒಂದು ರಿಸಲ್ಟ್ ಬರದೆ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೆ 3800 3600 ಲೆವೆಲ್ ಅಲ್ಲಿ ಖಂಡಿತವಾಗ್ಲೂ ಡಿಮಾರ್ಟ್ ನಲ್ಲಿ ಎಂಟ್ರಿಯನ್ನ ತಗೋಬಹುದು. ಲಾಂಗ್ ಟರ್ಮ್ ಗೆ ಈ ಕಂಪನಿ ಒಳ್ಳೆ ಒಂದು ಬೆಟ್ ಆಗುತ್ತೆ. ಕ್ರಿಸ್ಟಲ್ ಇಂಟಿಗ್ರೇಟೆಡ್ ಸರ್ವಿಸಸ್ ಇವತ್ತು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ಎಕ್ಸ್ಪೆಕ್ಟೇಷನ್ ನ ಪ್ರಕಾರನೇ 11% ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಕ್ತು. ಕಂಪನಿ ಸೆಟ್ ಮಾಡಿದಂತ ಪ್ರೈಸ್ ₹715, 795ರಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಬಟ್ ಲಿಸ್ಟ್ ಆಗಿದ ತಕ್ಷಣ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ರೀಸೆಂಟ್ ಆಗಿ ಲಿಸ್ಟ್ ಆಗಿರುವಂತ IPOಗಳಿಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಬಟ್ ಬಹಳಷ್ಟು IPOಗಳಲ್ಲಿ ಕರೆಕ್ಷನ್ ಇದ್ದಿದ್ರಿಂದ ಈ ಒಂದು IPO ನಲ್ಲಿ ಕೂಡ ಬಹಳಷ್ಟು ಜನ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಸೊ ಆಲ್ರೆಡಿ ನೀವು ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ಕೊಂಡಿದ್ರೆ ಒಳ್ಳೇದು. ಅಕಸ್ಮಾತ್ ನೀವು ಇನ್ನೂ ಶೇರ್ ಗಳನ್ನ ಹೋಲ್ಡ್ ಮಾಡ್ತಿದ್ರೆ ಅಂದ್ರೆ ಲಾಸ್ ನಲ್ಲಿ ಸೆಲ್ ಮಾಡೋದಕ್ಕೆ ಹೋಗಬೇಡಿ, ಶೇರ್ಸ್ ಗಳನ್ನ ಕಂಟಿನ್ಯೂ ಮಾಡಬಹುದಾಗುತ್ತೆ. ಈಗ 712ರ ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತದೆ. ಇಶ್ಯೂ ಪ್ರೈಸ್ ಇದ್ದಿದ್ದು 715. ಸೊ 750 760ರ ಲೆವೆಲ್ಗೆ ಹೋದ್ರೆ ಅಲ್ಲಿ ಎಕ್ಸಿಟ್ ಆಗೋ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ. BSE ನಲ್ಲಿ ಇವತ್ತು 11% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. BSE ಸ್ಟಾಕ್ ಅನ್ನ ಕೂಡ ಇನ್ವೆಸ್ಟೆಕ್ ಕವರ್ ಮಾಡಿದ್ದು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ನಿನ್ನೆ ಕ್ಲೋಸ್ ಆದಂಥ ಪ್ರೈಸ್ನಿಂದ 38% ಅಪ್ಸೈಡ್ನ ಪಾಸಿಬಿಲಿಟಿ ಇದೆ ಅಂತ ಇನ್ವೆಸ್ಟೆಕ್ ಹೇಳಿದ್ರು. ಯಾವಾಗ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಇರುತ್ತೆ, BSEಯಲ್ಲಿ ಲಿಸ್ಟ್ ಆಗಿರುವಂಥ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅದರಲ್ಲಿ ಒಳ್ಳೆ ಒಂದು ಟ್ರೇಡಿಂಗ್ ಆಗುತ್ತೆ, ಆಗ BSEಯ ರೆವೆನ್ಯೂ ಮತ್ತು ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
ಸೊ ಮಾರ್ಕೆಟ್ ಸದ್ಯಕ್ಕೆ ಸೈಡ್ ವೇಸ್ನಲ್ಲಿ ಇದೆ. ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಮಾರ್ಕೆಟ್ನಲ್ಲಿ ಮತ್ತೆ ನೋಡೋದಕ್ಕೆ ಸಿಕ್ಕಿದ್ರೆ BSE ಕೂಡ ಒಳ್ಳೆ ಒಂದು ರೆವೆನ್ಯೂಸ್ ಅನ್ನು ಡಿಕ್ಲೇರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ರೀಸನ್ನಿಂದ 2800 ಟಾರ್ಗೆಟ್ ಪ್ರೈಸ್ ಅನ್ನ ಇನ್ವೆಸ್ಟೆಕ್ ಕೊಟ್ಟಿದ್ದಾರೆ. ಅದೇ ರೀಸನ್ನಿಂದ ಇವತ್ತು ಸ್ಟಾಕ್ 11% ಜಂಪ್ ಆಗಿದೆ. ಗೋಲ್ಡ್ ಲೋನ್ ಕಂಪನಿಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇವತ್ತು ನೋಡೋದಕ್ಕೆ ಸಿಕ್ತು. ಗೋಲ್ಡ್ ಆಲ್ ಟೈಮ್ ಹೈ ಅನ್ನ ಟಚ್ ಮಾಡಿದೆ. 66,778 ಲೆವೆಲ್ ಅಲ್ಲಿ ಈಗ ಗೋಲ್ಡ್ ಟ್ರೇಡ್ ಆಗ್ತಿದೆ. ಇದು 10 ಗ್ರಾಮ್ ಗೋಲ್ಡ್ ನ ಪ್ರೈಸ್ ಆಗಿರುತ್ತೆ. MCX ನಲ್ಲಿ ಈ ಒಂದು ಪ್ರೈಸ್ ನಲ್ಲಿ ಗೋಲ್ಡ್ ಟ್ರೇಡ್ ಆಗ್ತಿದೆ. ಇದು ಗೋಲ್ಡ್ ಲೋನ್ ಫಿನಾನ್ಸ್ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಯಾಕೆಂದ್ರೆ ಕಡಿಮೆ ಪ್ರೈಸ್ ಇದ್ದಾಗ ಅವರು ಗೋಲ್ಡ್ ಲೋನ್ ಗಳನ್ನ ಇಶ್ಯೂ ಮಾಡಿರ್ತಾರೆ. ಹಾಗೆ ಗೋಲ್ಡ್ ಅನ್ನು ಅವರು ಕೊಲಾಟ್ರಲ್ ಆಗಿ ತಗೊಂಡಿರ್ತಾರೆ. ಸೊ ಆ ಗೋಲ್ಡ್ ನ ಪ್ರೈಸಸ್ ಇನ್ಕ್ರೀಸ್ ಆದಷ್ಟು ಮುತ್ತೂಟ್ ಫಿನಾನ್ಸ್, ಮನಪ್ಪುರಂ ಫಿನಾನ್ಸ್ ಈ ರೀತಿಯ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಯಾಕೆಂದ್ರೆ ಅವರು ಕಡಿಮೆ ಪ್ರೈಸ್ ನಲ್ಲಿ ಲೋನ್ ಗಳನ್ನ ಕೊಟ್ಟಿರ್ತಾರೆ. ಹಾಗೆ ಲೋನ್ ಕೊಟ್ಟಾದ್ಮೇಲೆ ಗೋಲ್ಡ್ ನ ಪ್ರೈಸ್ ಇನ್ಕ್ರೀಸ್ ಆದಾಗ ಅಸೆಟ್ ನ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಅವರ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಗೋಲ್ಡ್ ಪ್ರೈಸ್ ಹೆಚ್ಚಾಗಿ ಇದೆ ಅಂತ ಬಹಳಷ್ಟು ಜನ ಲೋನ್ ಗಳನ್ನ ತಗೊಳ್ಳುವಂತ ಚಾನ್ಸಸ್ ಗಳು ಕೂಡ ಹೆಚ್ಚಾಗುತ್ತೆ. ಸೊ ಅದು ಕೂಡ ಗೋಲ್ಡ್ ಫಿನಾನ್ಸ್ ಕಂಪನಿಗಳಿಗೆ ಪಾಸಿಟಿವ್ ಆಗಿದೆ. ಸೊ ಓವರ್ ಆಲ್ ಗೋಲ್ಡ್ ನ ಪ್ರೈಸ್ ಇನ್ಕ್ರೀಸ್ ಆದಷ್ಟು ಕೂಡ ಈ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಅದೇ ರೀಸನ್ ಇಂದ ಇವತ್ತು ಮುತ್ತೂಟ್ ಫಿನಾನ್ಸ್, ಮನಪ್ಪುರಂ ಫಿನಾನ್ಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. ಮುತ್ತೂಟ್ ಫಿನಾನ್ಸ್ 6.5% ಗೇನ್ ಆಗಿದ್ರೆ ಮನಪ್ಪುರಂ ಫಿನಾನ್ಸ್ 4% ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ICICI ಸೆಕ್ಯೂರಿಟೀಸ್ ಮುತ್ತೂಟ್ ಫಿನಾನ್ಸ್ ನಲ್ಲಿ 1600 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಮನಪ್ಪುರಂ ಫಿನಾನ್ಸ್ ನಲ್ಲಿ 220 ಟಾರ್ಗೆಟ್ ಪ್ರೈಸ್ ICICI ಸೆಕ್ಯೂರಿಟೀಸ್ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಆಕ್ಸೆಂಚರ್ ತಮ್ಮ Q2 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದರೆ ಎಕ್ಸ್ಪೆಕ್ಟೇಷನ್ ನ ಪ್ರಕಾರನೇ ಆಕ್ಸೆಂಚರ್ ನ ರಿಸಲ್ಟ್ ಬಂದಿದೆ. ಬಟ್ 2024 ರೆವೆನ್ಯೂ ಫೋರ್ಕಾಸ್ಟ್ ಅನ್ನ ಇನ್ನಷ್ಟು ಅವರು ಕಟ್ ಮಾಡಿದ್ದಾರೆ. ಸೊ ಕಳೆದ ಕ್ವಾರ್ಟರ್ ನಲ್ಲಿ ಅವರು 2-5% ರೆವೆನ್ಯೂ ಗ್ರೋತ್ ಪ್ರೊಜೆಕ್ಷನ್ ಅನ್ನ ಕೊಟ್ಟಿದ್ರು. ಅದನ್ನ ಈ ಕ್ವಾರ್ಟರ್ ನಲ್ಲಿ 1-3% ಗೆ ಇಳಿಸಿದ್ದಾರೆ. ಆಕ್ಸೆಂಚರ್ಗೆ ಇದು Q2 ಆಗಿರುತ್ತೆ. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಅವರ ಕ್ವಾರ್ಟರ್ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ Q1 ಆಗಿದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ Q2 ಆಗಿರುತ್ತೆ. ಸೊ Q2 ನಲ್ಲಿ ಆಕ್ಸೆಂಚರ್ $15.8 ಬಿಲಿಯನ್ ನ ರೆವೆನ್ಯೂನ ಡಿಕ್ಲೇರ್ ಮಾಡಿದರೆ. ರೆವೆನ್ಯೂ ಡಿಕ್ಲರೇಷನ್ ಎಕ್ಸ್ಪೆಕ್ಟೇಷನ್ ನ ಪ್ರಕಾರನೇ ಇದೆ. ಹಾಗೆ $21.6 ಬಿಲಿಯನ್ ನ ಹೊಸ ಒಂದು ಬುಕಿಂಗ್ಸ್ ಅನ್ನ ಆಕ್ಸೆಂಚರ್ ಮಾಡಿದ್ದಾರೆ. ಅಂದ್ರೆ ಹೊಸ ಪ್ರಾಜೆಕ್ಟ್ಸ್ ಗಳನ್ನ ಅವರು ಪಡ್ಕೊಂಡಿದ್ದಾರೆ. ಸೊ ಒಳ್ಳೆ ಒಂದು ಡೀಲ್ ವಿನ್ಸ್ ಆಕ್ಸೆಂಚರ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಜನರೇಟಿವ್ AI ಸೆಗ್ಮೆಂಟ್ ಅಲ್ಲಿ ಕೂಡ $600 ಮಿಲಿಯನ್ ನ ಪ್ರಾಜೆಕ್ಟ್ ಅನ್ನ ಆಕ್ಸೆಂಚರ್ ಪಡ್ಕೊಂಡಿದ್ದಾರೆ. ಸೊ ಒಳ್ಳೆ ಒಂದು ಡಿವಿಡೆಂಡ್ ಅನ್ನು ಕೂಡ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಇವರ ಅರ್ನಿಂಗ್ ಪರ್ ಶೇರ್ ಕೂಡ 3% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಅಂದ್ರೆ ಪ್ರಾಫಿಟ್ಸ್ 3% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸಿಂಗಲ್ ಡಿಜಿಟ್ ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ರೆವೆನ್ಯೂಸ್ ಕೂಡ ಅಷ್ಟೇ ಸಿಂಗಲ್ ಡಿಜಿಟ್ ನಲ್ಲಿ ಗ್ರೋ ಆಗ್ತದೆ. ಹಾಗೆ 1-3% ರೆವೆನ್ಯೂ ಗ್ರೋತ್ ನ ಪ್ರಿಡಿಕ್ಷನ್ ಅನ್ನ ಓವರ್ ಆಲ್ ಫಿನಾನ್ಷಿಯಲ್ ಇಯರ್ ಗೆ ಇವರು ಸೆಟ್ ಮಾಡಿದ್ದಾರೆ. ಇದು ಇಂಡಿಯನ್ IT ಕಂಪನಿಗಳಿಗೆ ಕೂಡ ಒಂದು ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡುತ್ತೆ. ಸೊ ಇಂಡಿಯನ್ IT ಕಂಪನಿಗಳು Q4 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಅವರು 2025 ಫಿನಾನ್ಷಿಯಲ್ ಇಯರ್ ನ ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ಪ್ರೊಜೆಕ್ಷನ್ ಅನ್ನ ಮಾಡ್ತಾರೆ. ಸೊ ಅದು ಕೂಡ ಸಿಂಗಲ್ ಡಿಜಿಟ್ ನಲ್ಲಿ ಇರುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಮೇ ಬಿ IT ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಸ್ವಲ್ಪ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಗಬಹುದು. ಏಪ್ರಿಲ್ 12ಕ್ಕೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ನೋಡಬೇಕಾಗುತ್ತೆ ಯಾವ ರೀತಿಯ ರಿಸಲ್ಟ್ IT ಕಂಪನಿಗಳ ಕಡೆಯಿಂದ ಬರುತ್ತೆ ಅಂತ. ರೀಸೆಂಟ್ ಟೈಮ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಎಲ್ಲ IT ಸ್ಟಾಕ್ ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಲೋವರ್ ಲೆವೆಲ್ ನಿಂದ IT ಸ್ಟಾಕ್ ಗಳು ರಿಕವರ್ ಆಗಿದೆ. ಬಟ್ IT ಸೆಕ್ಟರ್ ನಲ್ಲಿ ಇನ್ನೂ ಕೂಡ ಸೆಂಟಿಮೆಂಟ್ ಅಷ್ಟಾಗಿ ಸರಿ ಹೋಗಿಲ್ಲ. ಒಳ್ಳೆ ಒಂದು ಡೀಲ್ ವಿನ್ಸ್ ಅನ್ನ ಕಂಪನೀಸ್ ಡಿಕ್ಲೇರ್ ಮಾಡ್ತಿದ್ದಾರೆ. ಬಟ್ ರೆವೆನ್ಯೂಸ್ ಮತ್ತೆ ಪ್ರಾಫಿಟ್ಸ್ ಬಹಳನೇ ಕಡಿಮೆ ನಮಗೆ ನೋಡೋದಕ್ಕೆ ಸಿಗ್ತದೆ. ಇದರಿಂದ ವ್ಯಾಲ್ಯೂಯೇಷನ್ ಎಕ್ಸ್ಪೆನ್ಸಿವ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಮುಂದಿನ ಫಿನಾನ್ಷಿಯಲ್ ಇಯರ್ಗೆ ಯಾವ ರೀತಿಯ ಗೈಡ್ಲೈನ್ಸ್ ಗಳನ್ನ ಈ ಕಂಪನಿಗಳು ಕೊಡ್ತಾರೆ ಅದರ ಬೇಸಿಸ್ ಮೇಲೆ ಸ್ಟಾಕ್ ಟ್ರೇಡ್ ಆಗುವಂತ ಚಾನ್ಸಸ್ ಇದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.